ಸೊ ಹಾಯ್ ಗೈಸ್, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನನಗೆ ಕಮೆಂಟ್ಸ್ ಮಾಡಿದ್ರಿ, ಸರ್ ಯಾವುದೇ ನೋಟಿಫಿಕೇಶನ್ ತಿಳಿಸ್ಕೊಡ್ರಿ ಅಂತ ಅನ್ನತ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ಬೇಕಂಥೇಳಿ ಈ ವಿಡಿಯೋ ಮಾಡತ್ತನು. ಈಗ ಒಳ್ಳೆ ಜಾಬ್ಸ್ ಕೆಪಿಟಿಷಿಯಲ್ ಹುದ್ದೆಗಳಿಗೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ. ಇಲ್ಲಿ ಫಿಸಿಕಲ್ ಇರ್ತೈತಿ, ನೀವು ಫಿಸಿಕಲ್ ಪಾಸ್ ಆದ್ರೆ ಅಂದ್ರೆ ಡೈರೆಕ್ಟ್ ಸೆಲೆಕ್ಷನ್ನ ಕೆಪಿಟಿಷಿಯಲ್ ಹುದ್ದೆಗಳದ. ಮತ್ತು ಎರಡನೇದು ಪೋಸ್ಟ್ ಆಫೀಸ್, ಇದಕ್ಕೂ ಕೂಡ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ, ಕೇವಲ 10% ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಮತ್ತು ಮೂರನೇದು, ಈಗ ಅಧಿಸೂಚನೆ ಆಗೈತಿ ಕರ್ನಾಟಕ ಹೈಕೋರ್ಟ್ದ, ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಇನ್ನೂ ಅಪ್ಲೈ ಮಾಡಿರಿ. 10% ನಿಮ್ಮದು ಜಾಸ್ತಿ ಆಗಿತ್ತಂದ್ರೆ ಇದಕ್ಕೂ ಕೂಡ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ, ಸಂದರ್ಶನ ಇರ್ತೈತಿ. ಅದನ್ನು ನಿಮ್ಗೆ ಮುಂದೆ ತಿಳಿಸಿಕೊಡ್ತೀನಿ. ಇದರೊಳಗೆ ಜವಾನ, ಅಟೆಂಡರ, ದೋಬಿ, ಸಹಾಯಕ ಅಟೆಂಡರ ಮತ್ತು ಈ ರೀತಿ ಇನ್ನಿತರ ಪೋಸ್ಟ್ಗಳನ್ನ ಕಲ್ಪನೆ ಮಾಡ್ಯಾರ. ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಇನ್ನು ಟೋಟಲಾಗಿ 16 ದಿನ ಟೈಮಿಂಗ್ ಐತಿ. ಲಾಸ್ಟ್ ಡೇಟ್ ಎಷ್ಟು ಅಂದ್ರೆ ಜುಲೈ 31. ಇದು ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಆಗಿರ್ತೈತಿ. ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾನೆ. ಮತ್ತು ನಿಮ್ಗೆ ಅಧಿಸೂಚನೆ PDF ಬೇಕಂದ್ರೆ ಹೇಳ್ರಿ, ಅದನ್ನ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ವೃತ್ತಲ್ಲಿ ಶೇರ್ ಮಾಡಿರ್ತೀನಿ. ಮತ್ತು ನೋಡಿರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ನಮ್ಮ ಟೆಲಿಗ್ರಾಮ್ ಜಾಯ್ನ್ ಆಗಿರಿ, ಲಿಂಕ್ ಐತಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟನ. ಯಾವುದೇ ಜಾಬ್ಸ್ ಕಲ್ಪರ್ ಮಾಡಿರಿ, ಇಮಿಡಿಯೇಟಾಗಿ PDF ಆಯ್ತು, ಅಪ್ಲೈ ಲಿಂಕ್ ಆಯ್ತು ಶೇರ್ ಮಾಡ್ತೀನಿ. ಮತ್ತು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡ್ತು ಬರ್ರಿ. ಹಂಗೆ ನೋಡಿರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದರೆ ನೆಕ್ಸ್ಟ್ ಯಾವುದೇ ಜಾಬ್ಸ್ ಕಲ್ಪರ್ ಮಾಡಿರಿ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಇಲ್ಲಿ ನೋಡ್ಬೋದು, ಅಪ್ಲಿಕೇಶನ್ ಹಾಕಕ್ಕೆ ಕೊನೆಯ ದಿನಾಂಕ ಜುಲೈ 31. ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಇಲ್ಲಿ ಜುಲೈ 31 ಲಾಸ್ಟ್ ಡೇಟ್ ಆಗಿರ್ತೈತಿ. ಇದರೊಳಗೆ ಜವಾನ್ ಪೋಸ್ಟ್ ಐತಿ, ಕಾವಲುಗಾರ, ಸ್ವೀಪರ ಮತ್ತು ಹೌಸ್ ಕೀಪಿಂಗ್ ಜವಾನ. ಟೋಟಲಾಗಿ 90 ವೇಕೆನ್ಸಿ. ಈ ರೀತಿಯಾಗಿ ಮಾರ್ಕ್ ಇತ್ತಂದ್ರೆ ಇದು ಬ್ಯಾಕ್ಲಾಗ್ ವೇಕೆನ್ಸಿ 89 ಪ್ಲಸ್ 1 ಬ್ಯಾಕ್ಲಾಗ್ ವೇಕೆನ್ಸಿ. ಮತ್ತು ಲಿಫ್ಟ್ ಅಟೆಂಡರ್ ಟೋಟಲಾಗಿ 5 ವೇಕೆನ್ಸಿ, ಸಹಾಯಕ ಬೈಂಡರ್ನಲ್ಲಿ 1 ವೇಕೆನ್ಸಿ, ದರ್ಜಾ ಒಳಗೆ 1 ವೇಕೆನ್ಸಿ, ದೋಬಿ ಒಳಗೆ 1 ವೇಕೆನ್ಸಿ. ಟೋಟಲಾಗಿ 90, 89, 95, 98 ವೇಕೆನ್ಸಿ. ಇದರೊಳಗೆ ಎಷ್ಟು ಅಂದ್ರೆ ಟೋಟಲಾಗಿ 98 ವೇಕೆನ್ಸಿಗಳನ್ನ ಕಲ್ಪರ್ ಮಾಡ್ಯಾರ. ಪ್ರತಿಯೊಂದು ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡಿರಿ. ಇಲ್ಲಿ ಸೂಚನೆ ಒಳಗೆ ನೋಡಿರಿ, ನಿಮಗೆ ಸ್ಟಾರ್ಟಿಂಗನೇ ತಿಳಿಸ್ಕೊಟ್ಟಿನ ಏನಂದ್ರೆ ದಿನಾಂಕ 22 ಏಪ್ರಿಲ್ 2026 ಅನುಸಾರವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿರುವ ಎಲ್ಲ ಅಭ್ಯರ್ಥಿಗಳು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವುದು ಮತ್ತು ಶುಲ್ಕವನ್ನು ಪಾವತಿಸುವ ಅವಶ್ಯಕತೆ ಇರುವುದಿಲ್ಲ. ಮೊದಲು ಯಾರು ನೀವು ಅಪ್ಲಿಕೇಶನ್ ಹಾಕಿರಲಿಲ್ಲ ಆವಾಗ ಸ್ಟಾರ್ಟ್ ಆಗಿದಾಗ ಅಂಥ ವಿದ್ಯಾರ್ಥಿಗಳು ನೆಕ್ಸ್ಟ್ ಅಪ್ಲಿಕೇಶನ್ ಹಾಕಿ ಪೇಮೆಂಟ್ ಮಾಡುವಂಥ ಅವಶ್ಯಕತೆ ಇರೋಂಗಿಲ್ಲ. ಈಗ ಪ್ರೆಷರ್, ಈಗ ಹೊಸದಾಗಿ ಅರ್ಜಿ ಯಾರು ಸಲ್ಲಿಸ್ತೀರಿ ಕೇವಲ ಅಂಥ ವಿದ್ಯಾರ್ಥಿಗಳು ಮಾತ್ರ ನೀವು ಅಪ್ಲಿಕೇಶನ್ ಹಾಕಿ ಪೇಮೆಂಟ್ ಮಾಡೋದಿದ್ದಿರ್ತೈತಿ. ಇದ್ರ ಜೊತೆಗೆ ಲಾಸ್ಟ್ ಡೇಟ ನಿಮ್ಗೆ ಸ್ಟಾರ್ಟಿಂಗ್ನ ತಿಳಿಸ್ಕೊಟ್ಟನ ಜುಲೈ 31. ಇದು ಕೊನೆಯ ದಿನಾಂಕ ಆಗಿರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ನಿಮಗೇನಾದ್ರೂ ಡೌಟ್ಸ್ ಇತ್ತಂದ್ರೆ ಹೇಳ್ರಿ, ಕಮೆಂಟ್ ಸೆಕ್ಷನ್ ನಾನು ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡುತ್ತೆ ಬರ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ ಪೋಸ್ಟ್ ಜವಾನ್, ಕಾವಲುಗಾರ, ಸ್ವೀಪರ್ ಮತ್ತು ಹೌಸ್ ಕೀಪಿಂಗ್ ಟೋಟಲಾಗಿ 91 ವೇಕೆನ್ಸಿ. ಇದರೊಳಗೆ ಇದನ್ನು PDF ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ವೃತ್ತಲ್ಲಿ ಶೇರ್ ಮಾಡಿರ್ತೀನಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಇಲ್ಲಿ ನಿಮ್ಮ ಕ್ಯಾಟಗರಿ ಒಳಗೆ ವೇಕೆನ್ಸಿಗಳನ್ನ ಚೆಕ್ ಮಾಡ್ಕೊರಿ. ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕಿರಿ. ನಾ ನಿಮಗೆ ಒಂದೊಂದು ಹೇಳಕತ್ತಿ ಅಂದರೆ ವಿಡಿಯೋ ಭಾಳಂಗೆ ಆಕತಿ. ಇಲ್ಲಿ ನೋಡ್ರಿ, ಸಾಮಾನ್ಯ ಅಭ್ಯರ್ಥಿ ಮೀಸಲು ರೈತ ಒಳಗೆ 7 ವೇಕೆನ್ಸಿ, ಮಹಿಳಾ ಅಭ್ಯರ್ಥಿ ಒಳಗೆ 14 ವೇಕೆನ್ಸಿ, ಗ್ರಾಮೀಣ ಅಭ್ಯರ್ಥಿ ಒಳಗೆ 11 ವೇಕೆನ್ಸಿ ಮತ್ತು ಕನ್ನಡ ಮಾಧ್ಯಮ 2 ವೇಕೆನ್ಸಿ, PWD 3 ವೇಕೆನ್ಸಿ, ಯೋಜನಾ ನಿರಾಶ್ರಿತ 2 ವೇಕೆನ್ಸಿ, ಮಾಜಿ ಸೈನಿಕ 4 ವೇಕೆನ್ಸಿ, ತೃತೀಯ ಲಿಂಗ 1 ವೇಕೆನ್ಸಿ, ಟೋಟಲಾಗಿ 44 ವೇಕೆನ್ಸಿ. ಈ ರೀತಿಯಾಗಿ ನಿಮ್ಮ ಕ್ಯಾಟಗರಿ ಒಳಗೆ ವೇಕೆನ್ಸಿ ಇದ್ದು ಅಂದ್ರೆ ಅಪ್ಲೈ ಮಾಡಿರಿ ಇದಕ್ಕೆ. ಇಲ್ಲಿ ನೋಡ್ರಿ, ಈ ರೀತಿಯಾಗಿ 1 ಸ್ಟಾರ್ ಇತ್ತಂದ್ರೆ ಬ್ಯಾಕ್ಲಾಗ್ ವೇಕೆನ್ಸಿ ಅಂತ ಕರಿತಾರೋ, 2 ಸ್ಟಾರ್ ಇತ್ತಂದ್ರೆ ಹಿಂದುಳಿದ ವರ್ಗ. ಇವು ಸ್ಟಾರ್ಗಳ ಗುರುತು ಕೊಟ್ಟಾರ ನಿಮ್ಗೆ. ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಇರ್ಬೇಕಂದ್ರೆ ಜಸ್ಟ್ 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಇಲ್ಲಿ ಸ್ಯಾಲ್ರಿ ಇವೆಲ್ಲ ಪೋಸ್ಟ್ಗಳಿಗೆ ಮಂತ್ಲಿ 19,900ರಿಂದ 63,200 ರೂಪಾಯಿ ಸ್ಯಾಲ್ರಿ. ಈ ಪೋಸ್ಟ್ಗಳಿಗೆ 21,700ರಿಂದ 69,100 ರೂಪಾಯಿ ಸ್ಯಾಲ್ರಿ. ಇದ್ರ ಜೊತೆಗೆ ಅರ್ಹತಾ ಮಾನದಂಡಗಳು ಇಲ್ಲಿದೆ ನೋಡ್ರಿ. ಇಲ್ಲಿ ಯಾವ ಪೋಸ್ಟ್ಗಳಿಗೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಕೊಟ್ಟಾರ. ಕೆಲವೊಂದು ಪೋಸ್ಟ್ಗಳಿಗೆ 10ನೇ ತರಗತಿ ಕೇಳ್ಯಾರ, ಕೆಲವೊಂದು ಪೋಸ್ಟ್ಗಳಿಗೆ ಎಕ್ಸ್ಪೀರಿಯನ್ಸ್ ಕೇಳ್ಯಾರ.
ಈಗ ಯಾವ ಪೋಸ್ಟ್ಗಳಿಗೆ 10ನೇ ತರಗತಿ ಕೇಳ್ಯಾರ ಮತ್ತು ಯಾವ ಪೋಸ್ಟ್ಗಳಿಗೆ ಎಕ್ಸ್ಪೀರಿಯನ್ಸ್ ಕೇಳ್ಯಾರ. ಇಲ್ಲಿ ಜವಾನ್, ಕಾವಲುಗಾರ, ಸ್ವೀಪರ್, ಹೌಸ್ ಕೀಪಿಂಗ್ ಹುದ್ದೆಗಳಿಗೆ ಜಸ್ಟ್ SSLC ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡಿರಿ. ಲಿಫ್ಟ್ ಅಟೆಂಡರ್ ಹುದ್ದೆಗಳಿಗೆ 10ನೇ ತರಗತಿ ಆಗಿರಬೇಕು. ಲಿಫ್ಟ್ ಮೆಕ್ಯಾನಿಸಮ್ನಲ್ಲಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇಲ್ಲ, ಇದಕ್ಕೆ ಕಡ್ಡಾಯವಾಗಿ ಸರ್ಟಿಫಿಕೇಟ್ ಅವರು ಏನು ಕೇಳಿಲ್ಲ, ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಅಪ್ಲೈ ಮಾಡಿರಿ. ಮತ್ತು ಸಹಾಯಕ ಬೈಂಡರ್ 10ನೇ ತರಗತಿ ಪಾಸ್ ಆಗಿರಬೇಕು. ಬೈಂಡಿಂಗ್ ಕೆಲಸದಲ್ಲಿ 2 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್. ಮತ್ತು ದರ್ಜೆ 10ನೇ ತರಗತಿ ಪಾಸ್ ಆಗಿರಬೇಕು. ಮತ್ತು ದರ್ಜೆ ಕೆಲಸದಲ್ಲಿ 3 ವರ್ಷಗಳ ಕಾಲ ಅನುಭವ ಹೊಂದಿರಬೇಕು. ಧೋಬಿದು ಇದಕ್ಕೂ ಕೂಡ 10ನೇ ತರಗತಿ ಪಾಸ್ ಆಗಿರಬೇಕು. ಧೋಬಿ ಕೆಲಸದಲ್ಲಿ ಎಕ್ಸ್ಪೀರಿಯನ್ಸ್. ಈ ರೀತಿಯಾಗಿ ಕ್ವಾಲಿಫಿಕೇಷನ್ ನೋಡಿರಿ. ಕ್ವಾಲಿಫಿಕೇಷನ್ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಮಾಡಬಹುದು. ಇನ್ನೊಮ್ಮೆ ನೋಡಿರಿ, ಈ ಪೋಸ್ಟ್ಗಳಿಗೆ 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡಿರಿ. ಒಂದೇದ ಈ ಪೋಸ್ಟ್ಗಳಿಗೆ ಲಿಫ್ಟ್ ಅಟೆಂಡರ್ ಪೋಸ್ಟ್ಗಳಿಗೆ 10ನೇ ತರಗತಿ ಪಾಸ್ ಆಗಿರಬೇಕು. ಲಿಫ್ಟ್ ಮೆಕ್ಯಾನಿಸಮ್ನಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಅಪ್ಲೈ ಮಾಡಿರಿ. ಈ ಪೋಸ್ಟ್ಗಳಿಗೆ ಬೈಂಡರ್ ಪೋಸ್ಟ್ಗಳಿಗೆ 10ನೇ ತರಗತಿ ಪಾಸ್ ಆಗಿರಬೇಕು. 2 ವರ್ಷ ಎಕ್ಸ್ಪೀರಿಯನ್ಸ್ ಅಂತ ಅಪ್ಲೈ ಮಾಡಿರಿ. ದರ್ಜೆ ಪೋಸ್ಟ್ಗಳಿಗೆ 10ನೇ ತರಗತಿ ಪಾಸ್ ಆಗಿರಬೇಕು. 3 ವರ್ಷ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಅಪ್ಲೈ ಮಾಡಿರಿ. ಧೋಬಿ 10ನೇ ತರಗತಿ ಪಾಸ್ ಆಗಿರಬೇಕು. ಧೋಬಿ ಕೆಲಸದಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ ಅಪ್ಲೈ ಮಾಡಿರಿ. ವಯಸ್ಸು 18 ಆಗಿತ್ತಂದ್ರೆ ಕೇವಲ 18 ವರ್ಷ ವಯಸ್ಸು. ಸಾಮಾನ್ಯ ಅಭ್ಯರ್ಥಿಗೆ 40 ವರ್ಷ. 2A 2B 3A 3Bದವ್ರಿಗೆ 43 ವರ್ಷ. SC ST ಕ್ಯಾಟಗರಿ 1ದವ್ರಿಗೆ 45 ವರ್ಷ. ಮಿನಿಮಮ್ 18 ವರ್ಷ ಆಗಿತ್ತಂದ್ರೆ ಅಪ್ಲೈ ಮಾಡಬಹುದು. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. 2A 2B 3A 3Bದವ್ರಿಗೆ 200 ರೂಪಾಯಿ. SC ST ಕ್ಯಾಟಗರಿ 1ದವ್ರಿಗೆ 100 ರೂಪಾಯಿ. ಈ ರೀತಿಯಾಗಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡಿರಿ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಇಲ್ಲೇ ಡೌಟ್ಸ್ ಕೇಳತ್ತಿದ್ರಿ. ಈಗ ಜವಾನ್, ಕಾವಲುಗಾರ, ಸ್ವೀಪರ್, ಜವಾನ್, ಹೌಸ್ ಕೀಪಿಂಗ್, ಲಿಫ್ಟ್ ಅಟೆಂಡರ್, ದರ್ಜೆ, ಧೋಬಿ ಈ ಹುದ್ದೆಗಳಿಗೆ ಒಂದೇದ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ. ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಅಂದ್ರೆ ಸಂದರ್ಶನಕ್ಕೆ ಕರೆಯುತ್ತಾರೆ, ಅಂದರೆ ಇಂಟರ್ವ್ಯೂ ಇರ್ತೈತಿ. ಇಲ್ಲಿ 10 ಅಂಕ ಇರ್ತೈತಿ. ಏನಿದೆ, ಸಂದರ್ಶನಕ್ಕೆ ಕರೆಯಲ್ಪಡುವ ಅಭ್ಯರ್ಥಿಗಳ ಸಂಖ್ಯೆಯು ಅಧಿಸೂಚಿಸಲಾದ ಖಾಲಿ ಹುದ್ದೆಗಳ ಪ್ರತಿಯೊಂದು ವರ್ಗದಲ್ಲಿನ ಅರ್ಹತೆಯ ಕ್ರಮದಲ್ಲಿ ಅಧಿಸೂಚಿಸಲಾದ ಒಟ್ಟು ಖಾಲಿ ಹುದ್ದೆಗಳ 10 ಪಟ್ಟು ಸಂಖ್ಯೆಗೆ ಸಮನಾಗಿರುವಂತೆ ಕರೆಯಲಾಗುವುದು. ಹಾಗಾದ್ರೆ ನಿಮ್ಮದು SSLC ಮೇಲೆ ಹಾಕಿದ್ರೆ ಅಂದ್ರೆ SSLC ಪರ್ಸೆಂಟೇಜ್ ಮೇಲೆ ಒಂದು ಪೋಸ್ಟಿಗೆ 10 ವಿದ್ಯಾರ್ಥಿಗಳನ್ನ ಇಂಟರ್ವ್ಯೂ ಕರೀತಾರೋ. ಒಂದು ಪೋಸ್ಟಿಗೆ 10 ವಿದ್ಯಾರ್ಥಿಗಳನ್ನ ಇಂಟರ್ವ್ಯೂ ಕರೀತಾರೋ. ಈ ಪೋಸ್ಟ್ ಆಯ್ತು. ನೆಕ್ಸ್ಟ್ ಬೈಂಡರ್ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕಿದ್ರೆ ಅಂದ್ರೆ ಇಲ್ಲಿ ನೋಡಿರಿ, ಸಂದರ್ಶನಕ್ಕೆ ಕರೆಯಲ್ಪಡುವ ಅಭ್ಯರ್ಥಿಗಳ ಸಂಖ್ಯೆಯು ಅಧಿಸೂಚಿಸಲಾದ ಖಾಲಿ ಹುದ್ದೆಗಳ ಪ್ರತಿಯೊಂದು ವರ್ಗದಲ್ಲಿನ ಅರ್ಹತೆಯ ಕ್ರಮದಲ್ಲಿ ಒಟ್ಟು ಖಾಲಿ ಹುದ್ದೆಗಳ 5 ಪಟ್ಟು. ಒಂದು ಹುದ್ದೆಗೆ 5 ವಿದ್ಯಾರ್ಥಿಗಳನ್ನ ಇಂಟರ್ವ್ಯೂ ಕರೀತಾರೋ. ಈ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಇದನ್ನು ಬಿಟ್ಟು ನಿಮಗೆ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ ಸೆಕ್ಷನ್ ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡ್ತು ಬರ್ರಿ. ಮತ್ತು ಇವತ್ತು 15 ಡೇಟ, ಇವತ್ತು ಟೋಟಲಾಗಿ 15 ದಿನಾಂಕ. ಇನ್ನು ಎಷ್ಟು 16 ದಿನ ಇನ್ನು ನೋಡಿರಿ, 16 ದಿನ ಟೈಮಿಂಗ್ ಐತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ನಿಮಗೆ ಏನಾದರೂ ಅದನ್ನು ಬಿಟ್ಟು ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರ್ತೀನಿ, ಕಮೆಂಟ್ಸ್ ಕೂಡ ಮಾಡ್ತು ಬರ್ರಿ. ಮತ್ತು ಏನಾದರೂ ಡೌಟ್ಸ್ ಇದ್ರ ಬಗ್ಗೆ ಇಂಟರ್ವ್ಯೂ ಆಯ್ತು, ಪರ್ಸೆಂಟೇಜ್ ಆಯ್ತು, ಕ್ವಾಲಿಫಿಕೇಷನ್ ಆಯ್ತು, ಏಜಾ ಪ್ರತಿಯೊಂದು ಕವರ್ ಮಾಡಿನು. ಇದನ್ನು ಬಿಟ್ಟು ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡುತ್ತ ಬರ್ರಿ. ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ, ಯಾರು ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಒಂದು ಮಾಡ್ಕೊರಿ. ಯಾಕಂದರೆ ಯಾವುದೇ ಜಾಬ್ಸ್ ಕನ್ಫರ್ಮ್ ಮಾಡ್ರಿ ಅಂದ್ರೆ ಪ್ರತಿಯೊಂದು ಜಾಬ್ಸ್ ಹೋಗಿ ಅಪ್ಡೇಟ್ ಕೊಡ್ತಾ ಇರುತ್ತೆ. ನೀವು ಆಲ್ಮೋಸ್ಟ್ ನೋಡಿರ್ತೀರಿ, ನಾನು ಸಬ್ಸ್ಕ್ರೈಬರ್ ಅಂತ ಕಂಟಿನ್ಯೂಸ್ ಆಗಿ ನೋಡಿರ್ತೀರಿ. ಯಾವುದೇ ಜಾಬ್ಸ್ ಕನ್ಫರ್ಮ್ ಮಾಡ್ರಿ ನಿಮ್ಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಮತ್ತು RRB ಸೆಕ್ಷನ್ ಕಂಟ್ರೋಲರ್ ಅದು ಕೂಡ ಅಧಿಸೂಚನೆ ಆಗಿತ್ತು. ಅದು ಡಿಗ್ರಿ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಅದಕ್ಕೆ ಅದ್ರ ಬಗ್ಗೆ ಕೂಡ ವಿಡಿಯೋ ಬೇಕಂದ್ರೆ ಹೇಳ್ರಿ, ಅದನ್ನು ಕೂಡ ಒಂದು ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಅದಕ್ಕೂ ಟೋಟಲಾಗಿ ಟೋಟಲಾಗಿ 119 ವೇಕೆನ್ಸಿ ಅದಾವ. ಅದು ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿರಿ, ಅದನ್ನು ಕೂಡ ಒಂದು ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಪ್ರತಿಯೊಂದು ವಿದ್ಯಾರ್ಥಿಗಳು ರಿಪ್ಲೈ ಕೊಡ್ತೀನಿ. ನೆಕ್ಸ್ಟ್ ಐತಿ ನಿಮಗೂ ಕಮೆಂಟ್ಸ್ ತೆಗೆದುಕೊಂಡಾರ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.